ಗೆಳೆಯರೆ, ಇವತ್ತು ನಾನು ಅತಿ ಮುಖ್ಯವಾದ ಟಾಪಿಕ್ನ ಕವರ್ ಮಾಡ್ತೀನಿ. ಏನಪ್ಪ ಅಂತಂದರೆ ಫ್ರ್ಯಾಕ್ಚರ್ಸ್ ಇನ್ ಎಲ್ಡರ್ಲಿ ಪೀಪಲ್ ಅಂತ, ವಯಸ್ಸಾದರಲ್ಲಿ ಮೂಳೆ ಮುರಿತಗಳಂತ. ಸೊ ವಯಸ್ಸಾದವರಲ್ಲಿ ಆಸ್ಟೋಪೊರೋಸಿಸ್ ಕಾಮನು. ಆಸ್ಟೋಪೊರೋಸಿಸ್ ಅಂದರೆ ಏನು, ಯಾವ ಯಾವ ಮೂಳೆಗಳಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ, ರಿಸ್ಟ್ ಇರ್ಬೋದು, ಪೆಲ್ವಿಕ್ ಬೋನ್ ಇರ್ಬೋದು, ಸ್ಪೈನ್ ಇರ್ಬೋದು, ಬಿದ್ದಾಗ ಏನಕ್ಕೆ ಮೂಳೆ ಮುರಿಯುತ್ತೆ, ಮತ್ತು ಕೆಲಸದಲ್ಲಿ ಮೂಳೆ ಮುರಿದು ಗೊತ್ತಾಗಲ್ಲ. ಸೊ ಈ ಎಲ್ಲ ವಿಚಾರಗಳನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ನಾನು ನಿಮ್ಮ ಮೂಳೆ ಡಾಕ್ಟರ್ ಮುರಳೀಧರ, ತುಮಕೂರಿನಿಂದ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಮ ಬಂಧು ಮಿತ್ರರಿಗೆ, ಎಸ್ಪೆಷಲಿ ವಯಸ್ಸಾದರೆ ಅಜ್ಜ ಅಜ್ಜರಿಗೆ, ಅಪ್ಪ ಅಮ್ಮಂದರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವರು ನೋಡಲಿ, ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಆಸ್ಟೋಪೊರೋಸಿಸ್ಗೆ ಏನು ಮಾಡಬೇಕು, ಫ್ರ್ಯಾಕ್ಚರ್ ಯಾಕಾಗುತ್ತೆ, ಏನು ಮಾಡಬೇಕು ಅಂತ ವಿವರ ಹೇಳ್ತೀನಿ ಗೆಳೆಯರೆ. ಒಂದು ಸೆಕೆಂಡ್ ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಸ್ಟೋಪೊರೋಸಿಸ್ ನೀವೆಲ್ಲ ಕೇಳಿರ್ತೀರ. ಸೊ ಏನಾಗುತ್ತೆ ಆಸ್ಟೋಪೊರೋಸಿಸ್, ಎಸ್ಪೆಷಲಿ 50 ವರ್ಷ ದಾಟದ ಮೇಲೆ ಒಂದು ಬ್ಯೂಟಿಫುಲ್ ಚಾರ್ಟ್ ನೋಡ್ತೀನಿ ತೋರಿಸಿ ನೋಡಿ ಗೆಳೆಯರೆ. ನೋಡಿ ಏನಾಗುತ್ತೆ, ಈ ಚಾರ್ಟ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೋಡಿ 30 ಇಯರ್ಸ್ ತನಕ ಮನುಷ್ಯನ ಬೋನ್ ಸ್ಟ್ರೆಂತ್ ನೋಡಿ 30ಕ್ಕೆ ಪೀಕ್ ಸ್ಟ್ರೆಂತ್, 30 ಸ್ಲೋ ಲಾಸ್ ಬರುತ್ತೆ. 50 ವರ್ಷಕ್ಕೆ ಬೀಳ್ತಾ ರ್ಯಾಪಿಡ್ ಲಾಸ್ ಫುಲ್ ಡೌನ್ ಆಗ್ಬಿಡುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ಪೀರಿಯಡ್ಸ್ ಮುಟ್ಟಾಗೋದಿರುತ್ತಲ್ಲ ತಿಂಗಳು, ಅವಾಗ ಸಡನ್ನಾಗಿ ಫಾಲ್ ಆಗುತ್ತೆ, ಮೂಳೆ ಬೇಕಾಗುತ್ತೆ. ಎಸ್ಪೆಷಲಿ ಗಂಡಸರು ಕೂಡ ಅದಕ್ಕೆ ಬರೀ ಹೆಂಗಸರಿಗೆ ಅಷ್ಟಿಲ್ಲ. ಸೊ ಗಂಡಸರಿಗೆ ಹೆಂಗಸರಿಗೆ ಇಬ್ಬರು ಕೂಡ ಮೂಳೆಗಳು 50 ವರ್ಷದ ನಂತರ ವೀಕ್ ಆಗ್ತಾ ಬರುತ್ತೆ. ಮೊದಲು ಅದಕ್ಕೆ ಆಸ್ಟೋಪೀನಿಯಾ ಅಂತೀವಿ, ನೆಕ್ಸ್ಟ್ ಆಸ್ಟೋಪೊರೋಸಿಸ್ ಅಂತೀವಿ ನೆಕ್ಸ್ಟ್ ಸ್ಟೇಜ್ಗೆ. ಇದು ಮೂಳೆಗಳು ಭಾಳ ವೀಕ್ ಆಗಿರುತ್ತೆ, ಫ್ರೆಜೈಲ್ ಅಂತ ಹೇಳ್ತಾರೆ. ಸ್ವಲ್ಪ ಇಟ್ಟಾದರೂ ಮುರಿದ್ಬಿಡುತ್ತೆ. ಅದಕ್ಕೆ ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಕೂಡ ನಾವು ಕಲಿತೀವಿ ಆರ್ಥೋಪೆಡಿಕ್ ಲ್ಯಾಂಗ್ವೇಜಲ್ಲಿ. ಸೊ ಸ್ವಲ್ಪ ಈಗ ಚಿಕ್ಕ ಮಕ್ಕಳು ನಾವು ಕಾಂಪೌಂಡ್ ಆಡ್ತಾರೆ, ಆಮೇಲೆ ಮರ್ಕೋತಿ ಆಟ ಆಡ್ತಾರೆ, ಲೈ ಜಂಪು, ಲಾಂಗ್ ಜಂಪು, ಪಲ್ಟಿ ಎಲ್ಲ ಮಾಡ್ತಾರೆ, ಏನೂ ಆಗಲ್ಲ. ಆದರೆ ವಯಸ್ಸಾದ ಸ್ವಲ್ಪ ಜಾಗ ಬೀಳ್ತಾರೆ. ಏನು ದೊಡ್ಡದಾಗೇನು ಆಕ್ಸಿಡೆಂಟ್ ಆಗಬೇಕು ಅಥವಾ ಮನೆ ಮೇಲಿಂದ ಬೀಳಬೇಕು ಅಂತಿಲ್ಲ. ಬಚ್ಚಲ ಸ್ವಲ್ಪ ಜಾರ್ ಬಿಟ್ಟು ಸ್ಕಿಡ್ಡಾಗಿ ಬೀಳ್ತಾರೆ, ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಹೊಸಲು ನಡೀತೈತೆ, ಹೊಸಲೆರಡು ಕೈ ಕೊಟ್ಬಿಡ್ತಾರೆ, ಇಲ್ಲೇ ಕೋಲಿಸ್ ಫ್ರ್ಯಾಕ್ಚರ್ ಅಂತ ಆಗ್ಬಿಡುತ್ತೆ. ಸೊ ಈ ರೀತಿಯ ಫ್ರ್ಯಾಕ್ಚರ್ಸ್ ಭಾಳ ಕಾಮನ್ನು ವಯಸ್ಸಾದಲ್ಲಿ ಎಲ್ಡರ್ಲಿ ಪೀಪಲ್ಗೆ. ನಾವಾಗಲೇ ಹೇಳ್ದಂಗೆ ಆಸ್ಟೋಪೊರೋಸಿಸ್ ಮೇಯ್ನ್ ಕಾರಣ. ನೋಡಿ ಇನ್ನೊಂದು ನಿಮಗೆ ಬ್ಯೂಟಿಫುಲ್ ಅಂತ ಮಾಡಲ್ ತೋರಿಸ್ತೀನಿ. ನೋಡಿ ನಾರ್ಮಲಾಗಿ ಈ ಥರ ತುಂಬ ಗಟ್ಟಿಗಿರುತ್ತೆ ಮೂಳೆ, ವಯಸ್ಸಾಗದೆಲ್ಲ ಬಿಡುತ್ತೆ. ಸ್ಮಾಲ್ ಕ್ರ್ಯಾಕ್ಸ್, ಸ್ಪಾಂಟೇನಿಯಸ್ ಪೆಥಾಲಜಿಕಲ್ ಫ್ರ್ಯಾಕ್ಚರ್ಸ್ ಅಂತ ಹೇಳಿದ್ರೆ ಚಿಕ್ಕ ಕ್ರ್ಯಾಕ್ ಕೂಡ ಡೆವಲಪ್ ಆಗುತ್ತೆ, ಕೊನೆಗೆ ಮೂಳೆ ಶೇಪೇ ಚೇಂಜ್ ಆಗುತ್ತೆ. ಸೊ ಹಾಗೆ ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಬೆನ್ನು ವಯಸ್ಸಾಗ್ತಾ ಗೂನ್ ಬೆನ್ನು ಆಗ್ಬಿಡುತ್ತೆ. ಅಜ್ಜನೇ ಆಗ್ತದೆ ಈ ಥರ ತೋರಿಸ್ತೀವಲ್ಲ. ಸೊ ಬರ್ತಾ ಬೆನ್ನು ಗೂನ್ ಆಗ್ಬಿಡುತ್ತೆ. ಸೊ ಈ ಥರ ಗೂನ್ ಆಗೋದ್ರಿಂದನೇ ಬರ್ತಾ ಮೂಳೆಗಳು ವೀಕ್ ಆಗುವಂಥದ್ದು ಎಲ್ಲ ಆಗುವಂಥದ್ದು. ಇದೊಂದು ಬ್ಯೂಟಿಫುಲ್ ಚಾರ್ಟ್ಸ್ ತೋರಿಸ್ತೀನಿ ನೋಡಿ ಗೆಳೆಯರೆ. ಇದ್ರಲ್ಲಿ ನಿಮಗೆ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕೆ ಮೂಳೆಗಳು ಆ ಥರ ವೀಕ್ ಆಗುತ್ತೆ. ಮಂಡಿ ಕೂಡ ಬೆಂಡ್ ಆಗುವಂಥದ್ದು ಅಬ್ಸರ್ವ್ ಮಾಡಿರ್ತಾರೆ ನೀವು. ನೋಡಿ ಬರ್ತಾ ಚಿಕ್ಕ ಕ್ರ್ಯಾಕ್ ಡೆವಲಪ್ ಆಗುತ್ತೆ ಸ್ಪೆನ್ಲಿ. ಬರ್ತಾ ಈ ಥರ ಬೆಂಡ್ ಆಗುತ್ತೆ, ಕೊನೆಗೆ ಈ ಥರ ಫುಲ್ಲು ಬೆಂಡ್ ಆಗ್ಬಿಡುತ್ತೆ, ಗೂನ್ ಬೆನ್ ಅಂತ ಈ ಥರ. ನೋಡಿ ಮಂಡಿ ನೋಡಿ, ನಾರ್ಮಲಾಗಿ ಸ್ಟ್ರೈಟ್ ಆಗಿರುವಂಥ ಮಂಡಿ ಈ ಥರ ಫ್ರ್ಯಾಕ್ಚರ್ಸ್ ಆಗಿ ಮಂಡಿ ಈ ಥರ ಬೆಂಡ್ ಆಗ್ಬಿಡುತ್ತೆ. ಸೊ ಇವೆಲ್ಲ ಆಗುವಂಥದ್ದು ಆಸ್ಟೋಪೊರೋಸಿಸ್ನಿಂದ ಗೆಳೆಯರೆ. ಹಾಗೆ ಆಸ್ಟೋಪೊರೋಸಿಸ್ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ವರ್ಷಕ್ಕೊಂದ್ಸರಿ ಕೊಡೋದು ಇಂಜೆಕ್ಷನ್. ಸಾಧಾರಣ 2,500 3,000 ಜನಕ್ಕೆ ಇಂಜೆಕ್ಷನ್ಸ್ ಕೊಟ್ಟಿದ್ದೀನಿ. ಇಂಜೆಕ್ಷನ್ಸ್ ತೊಗೊಳ್ಳೋದ್ರಿಂದ ಬೋನಿಂದ ಕ್ಯಾಲ್ಸಿಯಂ ಹೊರಗೆ ಹೋಗ್ದಂಗೆ ಬ್ಲಾಕ್ ಮಾಡ್ಬೋದು. ಆ್ಯಂಟಿ ರಿಸಾಪ್ಟಿವ್ ಅಂತ ಹೇಳ್ತೀವಿ. ಬೋನಿಂದ ಕ್ಯಾಲ್ಸಿಯಂ ಹೊರಗೆ ಹೋದಾಗ ಬ್ಲಾಕ್ ಮಾಡೋದಂತ ಕ್ಯಾಲ್ಸಿಯಂ ಎಲ್ಲ ಬೋನಲ್ಲಿ ಹೊಡ್ಕೊಳ್ತಾ ಆಟೋಮೆಟಿಕ್ ಬೋನು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇದೆ ಗೆಳೆಯರೆ. ಹಾಗೆ ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಂದರಿಗೆ ದಯವಿಟ್ಟು ವಿಡಿಯೋನ ನೋಡೋಕ್ಕೆ ಹೇಳಿ, ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ. ಸೊ ಈ ಥರ ಮೂಳೆ ವೀಕ್ ಆದರೆ ಸ್ವಲ್ಪ ಜಾಗ ಬಿದ್ದ ಫ್ರ್ಯಾಕ್ಚರ್, ಸ್ವಲ್ಪ ಕ್ರ್ಯಾಕ್ ನೆಗ್ಲೆಕ್ಟ್ ಮಾಡ್ತಾರೆ. ಎಷ್ಟೋ ಜನ ಪೇಷಂಟ್ ಬಿದ್ದಿರ್ತಾರೆ, ಸ್ವಲ್ಪ ಊತನ ಎಲ್ಲ ಉಳ್ಕಿದೆ ಅಂತ ಬಿಟ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಫ್ರ್ಯಾಕ್ಚರ್ ಆಗುತ್ತೆ ಸತ್ಯ. ಅದೇ ರೀತಿ ಇಪ್ಪಲ್ಲೂ ಕೂಡ ನಾನೊಬ್ಬರು ಪೇಷಂಟ್ ಇದ್ದರು. ಅದೇನೋ ಮೊಮ್ಮಗ ಬರ್ತಾನೆ ಅಮೇರಿಕಾದ ಅಂದ್ಬಿಟ್ಟು ಅಲ್ಲಿ ನಾನು ತುಮಕೂರಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಬೆಂಗಳೂರಿಂದ ಏರ್ಪೋರ್ಟಲ್ಲಿ ಬರ್ತೀನಿ ಅಂತ ಅವಾಗಿಂದ ಅಲ್ಲಿ ನಿಂತ್ಕೊಂಡೆ, ಗೇಟ್ ಮುಂದೆ ನಿಂತ್ಕೊಂಡೇ ವೆಯ್ಟ್ ಮಾಡಿ ಭಾಳ ವರ್ಷಗಳ 5-6 ವರ್ಷ ಆದಮೇಲೆ ಬರ್ತಿರ್ತಾನೆ ಮೊಮ್ಮಗ ಅಂತ ನೋಡೋಕ್ಕೆ. ನಿಂತ್ಕೊಂಡು ಲಾಂಗ್ ಟರ್ಮ್ ನಿಂತ್ಕೊಂಡಿದ್ದಾಗ ಫ್ರ್ಯಾಕ್ಚರ್ ಆಗ್ಬಿಡ್ತು ಅವ್ರಿಗೆ. ಸ್ಟ್ರೆಸ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಎಲ್ಲರೂ ಸುಮ್ಮನೆ ಪೇಯ್ನು ಆಗ್ತದೆ, ಸೊಂಟದಲ್ಲೋ ಬೆನ್ನಲ್ಲೋ ಅಥವಾ ರಿಪ್ಸಲ್ಲಿ ಕೂಡ ಕೆಲಸ ಥರ ಫ್ರ್ಯಾಕ್ಚರ್ ಆಗ್ಬೋದು. ಆ ಥರ ಫ್ರ್ಯಾಕ್ಚರ್ ಆಗಿದೆ, ಪೇಯ್ನ್ ಅದೇ ಥರ ಬರ್ತಿದೆ ಇದ್ದಕ್ಕಿದ್ದಂಗೆ. ಇವನು ಏಟಾಗಿರಲ್ಲ ಆದರೂ ಬರ್ತಿದೆ ಅಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಒಂದು ಎಕ್ಸ್ರೇ ತೆಗೆದು ನೋಡಿ, ಕ್ವಾಲಿಫೈಡ್ ಆರ್ಥೋಪೆಡಿಕ್ಸ್ ಅಂತ ತೋರಿಸಿದ್ರೆ ಅವ್ರು ಡಯಾಗ್ನೋಸ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಸ್ಮಾಲ್ ಕ್ರ್ಯಾಕ್ ಇರುವುಗಳ ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳಷ್ಟು ಅನುಕೂಲ ಆಗುತ್ತೆ ಗೆಳೆಯರೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಯಾವ್ಯಾವ ರೀತಿಯ ಫ್ರ್ಯಾಕ್ಚರ್ ಆಗುತ್ತೆ, ಎಲ್ಲೆಲ್ಲಾಗುತ್ತೆ, ಏನು ಟ್ರೀಟ್ಮೆಂಟ್ ಅಂತ ವಿವರವಾಗಿ ಹೇಳ್ತೀನಿ. ಮರದೇ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಪ್ಪ, ಬಿದ್ದಾಗ ಫ್ರ್ಯಾಕ್ಚರ್ ಆಗಿದೆ ನೋಡಿ. ಸಾಧಾರಣ ಫಾಲ್ನ ಔಟ್ಸ್ಟ್ರೆಚ್ಡ್ ಅಂತ ಏನೋ ಬಿದ್ದ ತಕ್ಷಣ ಪ್ರೊಟೆಕ್ಟಿವ್ ಫಾರ್ಮ್ ಈ ಥರ ಕೈಯಾಗಿ ಮುಂದಕ್ಕೆ ಹಾಕ್ಬಿಟ್ಟಿದೆ. ಕೈ ಹಾಕಿದಾಗ ಕೋಲಿಸ್ ಫ್ರ್ಯಾಕ್ಚರ್ ಅಂತ ಕಾಮನ್, ಕಾರ್ಟಿಕೋ ಕ್ಯಾನ್ಸರ್ ಜಂಕ್ಷನ್ ಅಂತೀವಿ, ಅಲ್ಲಿ ಮೋಸ್ಟ್ ಕಾಮನ್ ಫ್ರ್ಯಾಕ್ಚರ್ ಅಂತ ಕೋಲಿಸ್ ಫ್ರ್ಯಾಕ್ಚರ್ ಅಂತ. ಭಾಳ ಜನಕ್ಕೆ ಎಲ್ಲರಲ್ಲಿ 1-2 ಕೇಸ್ ಟ್ರೀಟ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಕೋಲಿಸ್ ಫ್ರ್ಯಾಕ್ಚರ್ ಭಾಳ ಕಾಮನ್. ಸೊ ಫ್ರ್ಯಾಕ್ಚರ್ ಸೈನ್ಸ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಎಡಿಮಾ ಅಂತ ಅದಿರುತ್ತೆ, ಲಾಸ್ ಆಫ್ ಮೂಮೆಂಟ್ಸ್ ಇರುತ್ತೆ, ರೆಡ್ನೆಸ್ ಇರುತ್ತೆ, ಅವೆಲ್ಲ ಇರುತ್ತೆ. ಸೊ ಚಿಕ್ಕ ಕ್ರ್ಯಾಕ್ ಒಂದೊಳ್ಳೆ ಯೂನಿಕ್ ಆರ್ಟಿಕಲ್ ಫ್ರ್ಯಾಕ್ಚರ್, ಚಿಕ್ಕ ಮೈನರ್ ಕ್ರ್ಯಾಕ್ ಆಗ್ಬಿಡುತ್ತೆ. ಅವಾಗ ಇಷ್ಟೆಲ್ಲ ಇಲ್ದೇ ಅವಾಗ ಏನು ಮಾಡೋದು, ನೆಗ್ಲೆಕ್ಟ್ ಮಾಡಿ ಏನೋ ಉಳ್ಕಿದೆ ಬ್ರೈ ಅಂತ ಉಳುಕಿಳಿಸ್ತೀವಿ ಅಂತ ಮಾಡೋದಂಥದ್ದು, ಪಟ್ಟಾಕ್ಸುವಂಥದ್ದು, ಇನ್ನೇನೋ ಮಾಡೋಂಥದ್ದು ಮಾಡಿಬಿಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಎಲ್ಡರ್ಲಿ ಪೀಪಲ್ಗೆ ಗೊತ್ತಿಲ್ಲ, ಮೂಳೆ ಭಾಳ ವೀಕ್ ಇರುತ್ತೆ, ಭಾಳ ಫ್ರೆಜೈಲು.
ನಾವು ಹೆಗ್ಗು ಶೆಲ್ ಇರ್ತದೆ ಅದು ಹಿಂಗೆ ಅಂದರೆ ತೊಳ್ಕೊಂಡ್ಬೋದು ಆ ಥರ ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಫ್ರೆಜೈಲ್ ಅಂತೀವಿ, ತುಂಬ ಸ್ಟ್ರೆಂತ್ ಇಲ್ಲ, ಟೊಳ್ತಾರೆ ಇರುತ್ತೆ, ಟಕ್ಕಂತ ಮುರಿದ್ಬಿಡುತ್ತೆ, ಚಾಕ್ ಪೀಸ್ ಮುರಿದ್ರೆ ಟಕ್ಕಂತ ಮುರಿದ್ಬಿಡುತ್ತೆ. ಸೊ ಆ ರೀತಿ ಇರೋದ್ರಿಂದ ದಯವಿಟ್ಟು ವಯಸ್ಸಾದವ್ರು ಎಲ್ಲರೂ ನೋವು ಅಂತಿದ್ರೆ ಬಿತ್ತ ಊತ ನೋವು ಬಂದರೆ ನೆಗ್ಲೆಕ್ಟ್ ಮಾಡಿಬಿಟ್ಟು ಒಂದು ಎಕ್ಸರ್ಸೈಸ್ ನೋಡಿ ಇಲ್ಲಾದರೆ ಪರವಾಗಿಲ್ಲ. ನಾವು ಸಿಮೆಂಟಲ್ಲಿ ಕೂರಿಸಿದ್ರೆ ಇದು ಹಿಪ್ ಜಾಯಿಂಟಲ್ಲಿ ನಾನು ಹೇಳ್ದಂಗೆ ಹಿಪ್ ಜಾಯಿಂಟಲ್ಲಿ ಕ್ರ್ಯಾಕ್ ಬಂದುಬಿಡ್ತು ಅಂತಂದರೆ ಅರ್ಲಿ ಸ್ಟೇಜ್ ತೋರಿಸಿದ್ರೆ ಅದನ್ನು ನೀವು ರೆಸ್ಟ್ ಕೊಟ್ಬಿಟ್ಟು ವಿತೌಟ್ ಆಪ್ರೇಷನ್ ನಾನ್ ಆಪ್ರೇಟಿವ್ ಮ್ಯಾನ್ ಮಾಡೋ ಚಾನ್ಸ್ ಇದೆ. ನೀವು ರೆಸ್ಟ್ ಕೊಡ್ದೇ ಅದರ ಮೇಲೆ ಓಡಾಡಿ ಊತನೋ ಜಾಸ್ತಿಯಾಗಿ ಅದನ್ನ ಪೊಸಿಷನ್ ಚೇಂಜ್ ಆಗ್ಬಿಡುತ್ತೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಕಂಪಲ್ಸರಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಮೈನರ್ ಕ್ರ್ಯಾಕ್ ಇದ್ದಾಗ ರೂಲ್ ಔಟ್ ಮಾಡ್ಬೇಕಂದ್ರೆ ಬೆಸ್ಟ್ ಏನಪ್ಪ ಅಂತಂದ್ರೆ ಒಂದು ಎಕ್ಸರ್ಸೈಸ್ ತೆಗೆದು ನೋಡೋದು ಭಾಳ ಒಳ್ಳೆಯದು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಯಾರು ಎಲ್ಡರ್ಲಿ ಪೀಪಲ್ 70, 80, 90 ಇಯರ್ಸ್ ಅವರು ಹಿಪ್ ಜಾಯಿಂಟಲ್ಲಿ ಪೇಯ್ನು ಅಂತಂತಾರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಫ್ರ್ಯಾಕ್ಚರ್ ಅಂಟಿಲ್ ಅನ್ಲೆಸ್ ರೂಲ್ಡ್ ಔಟ್ ಅಂತ. ಅಂದರೆ ಅದು ನೀವು ಎಕ್ಸ್ರೇ ತೆಗೆದು ಫ್ರ್ಯಾಕ್ಚರ್ ಇಲ್ಲ ಅಂತ ಗೊತ್ತಾಗೋವರೆಗೂ ಫ್ರ್ಯಾಕ್ಚರ್ ಅಂತಲೇ ನೀವು ಟ್ರೀಟ್ಮೆಂಟ್ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅಷ್ಟು ಕಾಮನ್ ಅಂತ. ವಯಸ್ಸಾದ ಮೇಲೆ ಮೂಳೆಗಳು ವೀಕ್ ಇರೋದ್ರಿಂದ ಎನಿ ಟೈಮ್ ಕ್ರ್ಯಾಕ್ ಬರ್ಬೋದು, ಜೋರಾಗಿ ಬೀಳ್ಬೇಕಂತಿಲ್ಲ, ಚಿಕ್ಕದಾಗಿ ಬಿದ್ದರೂ ಕೂಡ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ಗಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಪೇಯ್ನ್ ಇತ್ತು, ಸ್ವೆಲ್ಲಿಂಗ್ ಇತ್ತು, ಮೂಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಮತ್ತು ನೋವು ಪರ್ಸಿಸ್ಟೆಂಟ್ ಆಗಿದೆ, ಬಿದ್ದಿಲ್ಲ ಇಟ್ಟಿಲ್ಲ ಯಾಕೆ ಸರ್ ಎಕ್ಸ್ರೇ ತೆಗಿಸ್ಬೇಕು ಅನ್ನೋ ಕೆಲವು ಪೇಷಂಟ್ಸ್ ಕೇಳ್ತಾರೆ, ಗೊತ್ತಿಲ್ಲ ನಮಗೆ ಅಲ್ವಾ. ಇನ್ನು ಸಿಂಪಲ್ ಒಂದು ಎಕ್ಸ್ರೇ ತೆಗೆದು ನೋಡೋಕೆ ಕಂಡುಬಿಡುತ್ತಲ್ಲ, ಇದರಗಡೆ ನೋಡ್ಬೋದು ಏನಾಗಿದೆ ಏನಾಗಿಲ್ಲ ನೋಡ್ಬೋದು. ತೀರಾ ಕೆಲಸರಿ ಸ್ಮಾಲ್ ಕ್ರ್ಯಾಕ್ಗಳು ಎಕ್ಸೆಲ್ ಗೊತ್ತಾಗ CT ಸ್ಕ್ಯಾನ್ ಕೂಡ ಮಾಡ್ತೀವಿ, ಅದರಲ್ಲೂ ಕೂಡ ಎಷ್ಟೊಂದು ಕಂಡೀಷನ್ಸು ಅದರಲ್ಲಿ ನಾವು ಡಯಾಗ್ನೋಸ್ ಮಾಡ್ಬೋದು. ಸೊ ಹಾಗೆ ಹೇಳಿದ್ರೆ ಸೆನ್ಸನ್ ಸಿಂಪ್ಟಮ್ಸ್ ಇತ್ತು, ವಯಸ್ಸಾದ್ರಲ್ಲಿ ಯಾಕೆ ರಿಸ್ಕ್ ತಗೋಬೇಕಲ್ವಾ. ಸೊ ಹಾಗೆ ಒಂದ್ಸರಿ ನುರಿತ ವೈದ್ಯರಿಗೆ ತೋರಿಸಿ ಬೇಕಾದ ಇನ್ವೆಸ್ಟಿಗೇಷನ್ಸ್ ಮಾಡಿದೆ ಖಂಡಿತ ಅದನ್ನು ಅರ್ಲಿ ಡಯಾಗ್ನೋಸ್ ಮಾಡೋದು. ಅರ್ಲಿ ಡಯಾಗ್ನೋಸ್ ಮಾಡಿದ್ರೆ ಆಗಬೇಕಂತ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೋದು, ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ. ಜೊತೆಗೆ ನೋವನ್ನು ಬೇಗ ಕಡಿಮೆ ಮಾಡ್ಬೋದು, ಫ್ರ್ಯಾಕ್ಚರ್ನ ವಿತೌಟ್ ಸರ್ಜರಿ ಕೂಡ ಟ್ರೀಟ್ಮೆಂಟ್ ಮಾಡೋ ಚಾನ್ಸ್ ಭಾಳ ಇದ್ದೇ ಇರುತ್ತೆ ಗೆಳೆಯರೆ. ಯಾವಾಗ ನೀವು ವೈದ್ಯರಿಗೆ ತೋರಿಸ್ಬೇಕು ಎಸ್ಪೆಷಲಿ ವಯಸ್ಸಾದವ್ರಿಗೆ ಏಟಾದಾಗ ಅನ್ನೋದು ನಾನು ಸಿಂಪಲ್ ಹೇಳ್ತೀನಿ ಗೆಳೆಯರೆ. ನಂಬರ್ 1 ಪೇಯ್ನ್ ಸ್ವೆಲ್ಲಿಂಗ್. ಒಂದು 24 to 40 2 ದಿವಸ ಆದರೂ ಪೇಯ್ನ್ ಸ್ವೆಲ್ಲಿಂಗ್ ಇದೆ, ಕಡಿಮೆ ಆಗ್ತಿಲ್ಲ ಅಂದರೆ ರಿಸ್ಕ್ ತೊಗೊಬೇಡಿ, ಡಾಕ್ಟ್ರ್ ತೋರಿಸಿ. ಎರಡನೇದು ಎಕ್ಸ್ಪೆಷಲಿ ಲೋವರ್ ಲಿಂಬ್ ಫ್ರ್ಯಾಕ್ಚರ್ ಆದಾಗ ನಡೆಯೋಕ್ಕಾಗಲ್ಲ ಪೇಷಂಟ್ಗೆ, ಫುಲ್ ಬೆಡ್ ರಿಡನ್ ಆಗ್ಬಿಡ್ತಾರೆ, ಎದ್ದೇಳೋದಿಲ್ಲ, ಒಂದು ನೆಲಕ್ಕೆ ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಸರ್ ಅಂತೇಳಿ. ಎಷ್ಟೋ ಜನ ಪೇಷಂಟ್ ಫೋನ್ ಮಾಡ್ತಾರೆ, ಸರ್ ನಮ್ಮ ಅಜ್ಜ ಬಿದ್ದುಬಿಟ್ಟೆ ನಡೆಯೋಕ್ಕಾಗ್ತಿಲ್ಲ ಸರ್, ಆಸ್ಪತ್ರೆಗೆ ಬರೋಕ್ಕಾಗಲ್ಲ, ಇಲ್ಲೇ ಬಂದು ನೋಡಿ ಅಂತ. ನೋಡಿ ಮನೆಗೆ ಹೋಗಿ ನೋಡಿ ಏನು ಮಾಡ್ಬೋದು, ಆರ್ಥೋಪೆಡಿಕ್ ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ. ಸೊ ಒಂದು ಎಕ್ಸ್ರೇ ತೆಗೆದು ಭಾಳ ಇಂಪಾರ್ಟೆಂಟು. ಸೊ ಪೇಷಂಟು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಓಡೋಕ್ಕಾಗ್ತಿಲ್ಲ ಅಂತಂದರೆ, ನೆಲ ಮೇಲೆ ಬಾರೋಕ್ಕಾಗ್ತಿಲ್ಲ ಸರ್, ಕಡೆ ನೋವಿದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಹೆಜ್ಜೆನೂ ಇಡ್ತಿಲ್ಲ ಸರ್ ಅಂತ ಹೇಳ್ತಾರೆ ಪೇರೆಂಟ್ಸು. ಆ ಥರದಿಂದ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗೆ ಖಂಡಿತ ವೈದ್ಯರಿಗೆ ತೋರಿಸೋದು ಭಾಳ ಇಂಪಾರ್ಟೆಂಟು. ಜೊತೆಗೆ ಡಿಫಾರ್ಮಿಟಿ ಅಂತ ನೋಡಿ, ಕೆಳಗಡೆ ಕೋಲಿಸ್ ಫ್ರ್ಯಾಕ್ಚರ್ ಕೈ ಕೊಟ್ಟ ತಕ್ಷಣ ಇಲ್ಲಿ ಈ ಥರ ಡಿಫಾರ್ಮಿಟಿ ಆಗುತ್ತೆ, ನನಗೆ ಗೊತ್ತಾಗುತ್ತೆ, ಕೈ ಸೊಟ್ಟಾಗ್ಬಿಡುತ್ತೆ. ಕೈ ಸೊಟ್ಟಾದ್ರೆ ಫ್ರ್ಯಾಕ್ಚರ್ ಇದೆ ಅಂತ ಅರ್ಥ ಅಲ್ವಾ. ನೆಟ್ಟಿಗಿರುವಂಥ ಮೂಳೆ ಫ್ರ್ಯಾಕ್ಚರ್ ಆದ್ರೆ ಸೊಟ್ಟಾಗುತ್ತೆ, ಡಿಫಾರ್ಮಿಟಿ ಇದೆ ಸೊಟ್ಟಿದೆ ಅಂದರೆ ಆಟೋಮೆಟಿಕ್ಕಾಗಿ ಫ್ರ್ಯಾಕ್ಚರ್ ಆಗಿದೆ ಅಂತಲೇ ಅರ್ಥ. ಸೊ ಈ ರೀತಿ ಇದ್ದಾಗ ಕೂಡ ನೀವು ನುರಿತ ವೈದ್ಯರಿಗೆ ಕೂಡ ತೋರಿಸೋದು ಒಳ್ಳೆಯದು. ಸೊ ವಾಕಿಂಗ್ ಕಷ್ಟ ಆಗ್ತಿದ್ದಾಗ ಈ ಥರ ಎಲ್ಲ ಇದ್ದಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಬೇಗ ತೋರಿಸಿ, ಬೇಗ ನೀವು ಎಕ್ಸ್ರೇ ತೆಗೆದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ, ಪೇನ್ ಸ್ವೆಲ್ಲಿಂಗ್ ಮುಂಚೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಭಾಳ ಫಾಸ್ಟಾಗಿ ಕವರ್ ಆಗ್ತಾರೆ, ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗ್ತಿದ್ದಾರೆ. ಈ ರೀತಿ ಸಿಚುವೇಶನ್ ಇದ್ದಾಗ ಎಸ್ಪೆಷಲಿ ವಯಸ್ಸಾದವ್ರಿಗೆ ನೆಗ್ಲೆಕ್ಟ್ ಮಾಡಬೇಡಿ, ಆದಷ್ಟು ಬೇಗ ಒಂದು ನುರಿತ ವೈದ್ಯರಿಗೆ ತೋರಿಸಿ ಎಕ್ಸ್ರೇ ಮಾಡಿಸಿ ಅದಕ್ಕೆ ಏನು ಬೇಕು ಟ್ರೀಟ್ಮೆಂಟ್ನ ಬೇಗ ಶುರು ಮಾಡ್ಕೊಳ್ಳಿ. ಸೊ ನಾನು ಯಾವಾಗಲೂ ಹೇಳ್ತೀನಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಪ್ರಿವೆನ್ಷನ್ ಎಸ್ಪೆಷಲಿ ವಯಸ್ಸಾದವ್ರಿಗೆ, ಅಜ್ಜಿಂದರಿಗೆ, ಮುದುಕರಿಗೆ ಏನಾಗುತ್ತೆ, ಮೂಳೆಗಳು ವೀಕ್ ಆಗ್ತಾ ಇರುತ್ತೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಕ್ಯಾಲ್ಸಿಯಂ ಫುಡ್ ತೊಗೊಳ್ಳಿ, ವೈಟಮಿನ್ ರಿಚ್ ಫುಡ್ ತೊಗೊಳ್ಳಿ, ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಕ್ಯಾಲ್ಸಿಯಂ ಮಾತ್ರೆಗಳು ತೊಗೊಳ್ಳಿ, ಯೋಗಾಸನ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡಿ, ಅದು ಕೂಡ ಮೂಳೆಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ಮೋಕಿಂಗ್, ಡ್ರಿಂಕಿಂಗ್ ಅವಾಯ್ಡ್ ಮಾಡಿ, ನೀರು ಯಥೇಚ್ಛವಾಗಿ ಕುಡೀರಿ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳಿ. ಜೊತೆಗೆ ಈಗ ಬೋನ್ ಸ್ಟ್ರೆಂತ್ಗಿಂತ ವರ್ಷಕ್ಕೊಂದ್ಸರಿ ಕೊಡೋದು ಒಳ್ಳೆ ಟ್ರೀಟ್ಮೆಂಟ್ ನಾನು ಭಾಳ ಜನ ಕೊಟ್ಟಿದ್ದೀನಿ, ಅದನ್ನು ತೊಗೋಬೋದು. ಬೋನಿಂದ ಕ್ಯಾಲ್ಸಿಯಂನ ಹೊರಗಡೆ ಹೋಗ್ದಂಗೆ ಕೆಲವು ನೇಸರ್ ಸ್ಪ್ರೇ ಕೂಡ ಬಂದೆ, ಸಪ್ಲಿಮೆಂಟ್ಸ್ ಇಂಜೆಕ್ಷನ್ಸ್ ಕೂಡ ಬಂದೆ. ಇವೆಲ್ಲ ಭಾಳಷ್ಟು ಪರಿಣಾಮಕಾರಿಯಾದ, ಕ್ರಾಂತಿಕಾರಿಯಾದ ಒಳ್ಳೆ ಟ್ರೀಟ್ಮೆಂಟ್ ಆಸ್ಟಿಯೋಪರೋಸಿಸ್ ಬಂದಿದೆ. ನೀವು ನುರಿತ ವೈದ್ಯನ ಕಾಣಬೇಕು, ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಆಗುವಂಥ ಕಾಂಪ್ಲಿಕೇಶನ್ಸ್ನ ನೋಡಿ, ನೀವು ದುಡ್ಡು ಹೆಂಗೆ ಖರ್ಚು ಮಾಡ್ತೀವಿ ಅಂದೇಳಿ ಫ್ರ್ಯಾಕ್ಚರ್ ಆಯ್ತಂದರೆ ಆಪ್ರೇಷನ್ ಮಾಡಬೇಕಾಗತ್ತೆ. ಎಲ್ಡರ್ಲಿ ಪೀಪಲ್ಲಿ ರಿಸ್ಕ್ ಇರುತ್ತೆ, ವಯಸ್ಸು 70, 80, 90 ವರ್ಷ ವಯಸ್ಸಾಗಿರುತ್ತೆ, ಆಪ್ರೇಷನ್ ರಿಸ್ಕ್ ಇರುತ್ತೆ, ಕೆಲವು ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುತ್ತೆ, BP ಜಾಸ್ತಿ ಇರುತ್ತೆ, ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ನೀವು ದುಡ್ಡು ಖರ್ಚು ಮಾಡ್ತೀವಿ ಅಂತ ಹಾರ್ಟ್ ಪ್ರಾಬ್ಲಮ್ ಇತ್ತು, ಅನ್ನೋ ಫಿಟ್ನೆಸ್ ಕೊಡೋದು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಅಲ್ಲ ಹೆಣ್ಗಾಡಬೇಕು. ಹಾಸಿಗೆ ಮೇಲೆ ಪೇಷಂಟ್ ಮಲಗಿದ್ದು ಎಷ್ಟು ತೊಂದರೆ, ಬೆನ್ನಲ್ಲಿ ಗಾಯ ಆಗುತ್ತೆ, ಅಲ್ಸರ್ಸ್ ಆಗುತ್ತೆ, ಭಾಳ ಹಿಂಸೆ. ಸೊ ಹಾಗೆ ಪ್ರಿವೆನ್ಷನ್ ಆಲ್ವೇಸ್ ಬೆಟರ್ ದೆನ್. ವಯಸ್ಸಾದವ್ರಿಗೆ, 50 ವರ್ಷ ದಾಟಿದವ್ರಿಗೆ ಮೂಳೆ ಸ್ಟ್ರೆಂತ್ ಒಳ್ಳೆ ಟ್ರೀಟ್ಮೆಂಟ್ ಬಂದೆ. ದಯವಿಟ್ಟು ನುರಿತ ವೈದ್ಯರಿಗೆ ತೋರಿಸಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ. ಬೋನು ಫ್ರ್ಯಾಕ್ಚರ್ ಆಗೋದನ್ನು ಅವಾಯ್ಡ್ ಮಾಡಿ, ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡಿ. ಸೊ ಈ ರೀತಿಯ ಕ್ಯಾಲ್ಸಿಯಂ ಫುಡ್ಡು, ಮಿಲ್ಕ್ ಪೌಡರ್ಸ್ ಎಲ್ಲ ತೊಗೊಳೋದ್ರಿಂದ ಡೆಫಿನೆಟಾಗಿ ನಿಮ್ಮ ಬೋನ್ನ ಸ್ಟ್ರೆಂತ್ನ ಕಾಪಾಡ್ಕೋಬೋದು, ಮೂಳೆನ ಗಟ್ಟಿಯಾಗಿರೋ ನೋಡ್ಕೊಳ್ಬೋದು. ಆಲ್ವೇಸ್ ನಾನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅನಾಹುತ ಮುಂಚೆನೇ ನೀವು ವೈದ್ಯರನ್ನ ಕಂಡು ಒಳ್ಳೆ ಕ್ಯಾಲ್ಸಿಯಂ ಫುಡ್ ತೊಗೊಳ್ಳಿ, ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ. ಮತ್ತು ವಯಸ್ಸಾದವರು ಬಿದ್ದು ಮೂಳೆ ಮುರಿದ ಹಾಗೆ ಏನೇನು ಪ್ರಿವೆನ್ಷನ್ ತೊಗೋಬೇಕಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ,
ವಯಸ್ಸಾದವ್ರಿಗೆ ಯಾವ ರೀತಿ ಅನುಕೂಲ ಅದನ್ನು ಕೂಡ ಎಂಡ್ ವಿಡಿಯೋದು ಹಾಕಿದ್ದು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಗೆಳೆಯರೆ. ಆದರೆ ನೀವು ನಿಮ್ಮ ತಂದೆ ತಾಯಿನ ವೃದ್ಧ ಮಾತಾಪಿತೃಗಳನ್ನ ಅಜ್ಜನ ಡೆಫಿನೆಟಾಗಿ ಇಷ್ಟಪಟ್ಟೇ ಬಿಡ್ತಾರಲ್ವ. ಎಸ್ಪೆಷಲಿ ಫಾರಿನ್ ಕಂಟ್ರೀಸ್ ಇರ್ತಾರೆ ಮಕ್ಕಳು, ದಿನಕ್ಕೊಂದೆರಡು ಫೋನ್ ಮಾಡ್ತಿರ್ತಾರೆ, ವಿಚಾರಿಸ್ಕೊತಿರ್ತಾರೆ, ಯಾವಾಗ ಬೀಳ್ತಾರೋ ಯಾವಾಗ ಹೇಳ್ತಾರೋ ಏನು ಹೆಲ್ತ್ ಪ್ರಾಬ್ಲಮ್ ಅಂತ ಟೆನ್ಷನ್ ಇರ್ತಾರೆ. ಹಾಗಾಗಿ ಈ ವಿಡಿಯೋನ ಜೊತೆಗೆ ಎಂಡ್ ವಿಡಿಯೋ ಒಂದು ಹಾಕಿರ್ತೀನಿ. ವಯಸ್ಸಾದ್ರೆ ಏನೇನು ಲೈಫ್ ಟೈಪ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಫ್ರ್ಯಾಕ್ಚರ್ ಆಗದೆ ಇರೋದಕ್ಕೆ ಅಂತ. ದಯವಿಟ್ಟು ಅವ್ರನ್ನ ಫಾರ್ವರ್ಡ್ ಮಾಡಿ ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಅವರೆಲ್ಲ ನೋಡಲಿ. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ವಯಸ್ಸವರು ಎಸ್ಪೆಷಲಿ ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜಂಜಿಗಳು ಹೆಲ್ತಿ ಆಗಿರಲಿ, ಫ್ರ್ಯಾಕ್ಚರ್ ಆಗೋದು ಬೇಡ. ಲೆಟ್ ದೆಮ್ ಲೀಡ್ ಎ ಹ್ಯಾಪಿ, ಹೆಲ್ತಿ, ಕಂಫರ್ಟಬಲ್ ಲೈಫ್. ನೋವಾಗಿ ಫ್ರ್ಯಾಕ್ಚರ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ನೋವು ತಿನ್ನೋದು ಬೇಡ. ಸೊ ಹಾಗೆ ಲೆಟ್ ದೆಮ್ ಬಿ ವೆರಿ ವೆರಿ ಹೆಲ್ತಿ. ದಯವಿಟ್ಟು ವಿಡಿಯೋನ ಫಾರ್ವರ್ಡ್ ಮಾಡಿ. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ ತುಮಕೂರಿಂದ. Once again wish you all the good health.